ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನಕಸ್ತೂರಿ, ಪರಮ ಪೂಜ್ಯ ಡಾಕ್ಟರ್ ಹವಾ ಮಲ್ಲಿನಾಥರ ಭವಿಷ್ಯಲಿಂಗ ಆಶ್ರಮ ಮನಗೂಳಿ, ತಾಲೂಕು ಬಸವನ ಬಾಗೇವಾಡಿ, ಜಿಲ್ಲಾ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ಗುರುವಿನ ಒಲುಮೆ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ನಾವು ನಮ್ಮ ತನು ಮನ ಧನವನ್ನು ಗುರುವಿಗೆ ಅರ್ಪಿಸಬೇಕು. ತನುವು ಕೊಟ್ಟು ಗುರುವನ್ನು ಒಲಿಸಬೇಕು, ಮನವ ಕೊಟ್ಟು ಲಿಂಗವನ್ನು ಒಲಿಸಬೇಕು, ಧನವ ಕೊಟ್ಟು ಜಂಗಮನ್ನು ಒಲಿಸಬೇಕು. ಈ ತ್ರಿವಿಧವ ಹೊರಗು ಮಾಡಿ ಹರೆಯ ಹೋಯಿಸಿ ಕುರುವ ಪೂಜಿಸುವರ ಮೆಚ್ಚ ಕೂಡಲ ಸಂಗಮದೇವ. ಹೀಗೆ ವಿಶ್ವಗುರು ಅನ್ನಬಸವಣ್ಣನವರು ಗುರುವಿನ ಒಲುಮೆ ಬಗ್ಗೆ ತಮ್ಮ ವಚನದಲ್ಲಿ ಹೇಳುತ್ತಾರೆ. ಅದಕ್ಕಾಗಿ ನಮ್ಮ ಶರೀರವನ್ನು, ನಮ್ಮ ಮನಸ್ಸನ್ನು ಲಿಂಗದಲ್ಲಿ ಇರಬೇಕು, ಹಣವನ್ನು ಜಂಗಮಕ್ಕೆ ಬಳಸಬೇಕು. ಆದರೆ ಈ ರೀತಿ ಮೂರು ವಿಧದಲ್ಲಿ ತನು ಮನು ಧನಗಳನ್ನು ಉಪಯೋಗಿಸದೆ ಕೇವಲ ಪಡಿ ಪದಾರ್ಥಗಳ ಬಗ್ಗೆ ನಾವು ಆಸೆ ಪಡುತ್ತೇವೆ. ಆದ್ದರಿಂದ ಆಸೆ ಅದು ದುರಾಸೆಯಾಗಬಾರದು. ಅಂದರೆ ಯಾವುದೇ ಆಕರ್ಷಣೆಗಳಿಗೆ ನಾವು ಬೆನ್ನು ಹತ್ತಿ ಹೋಗಬಾರದು. ಆಕರ್ಷಣೆಗಳನ್ನು ಬೆನ್ನು ಹತ್ತಿ ಹೋದರೂ ಸಹಿತ ಅವು ನಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳಬಾರದು. ಹೀಗೆ ನಮ್ಮ ಮನಸ್ಸು ಪರಧನ, ಪರಸ್ತ್ರೀ, ಪರಮೋಹ, ವ್ಯಾಮೋಹಕ್ಕೆ ನಾವು ಬಳಸಲಾರದೆ ಆ ಶಿವನಲ್ಲಿ ತನು ಮನ ಧನಗಳನ್ನು, ಜ್ಞಾನೇಂದ್ರಗಳನ್ನು, ಪಂಚೇಂದ್ರಗಳನ್ನು ಮೀಸಲಾಗಿಡಬೇಕು. ಆದರೆ ನಾವು ಅಶಾಶ್ವತವಾದಂಥ ಕತ್ತಲೆಯಲ್ಲೇ ನಾವು ಬದುಕುತ್ತೇವೆ. ಪದೇ ಪದೇ ತಪ್ಪುಗಳನ್ನು ಮಾಡುತ್ತಲೇ ಹೋಗುತ್ತೇವೆ. ಹೀಗಾಗಿ ಆ ಗುರುವಿನ ಕರುಣೆ ನಮಗಾಗುವುದಿಲ್ಲ. ಆ ಬೆಳದಿಂಗಳಂತೆ ಇರುವ ಶಿವನ ಕರುಣೆ ನಮಗೆ ಸಿರಿ ಸಂಪತ್ತನ್ನು ತಂದುಕೊಡುತ್ತದೆ. ಅದು ಶಾಶ್ವತವಾದಂಥ ಪದವಿಯನ್ನು ಕೊಡುತ್ತದೆ. ಕಾರಣ ನಾವು ಭಕ್ತಿ ವಿಶ್ವಾಸದಿಂದ ಶಿವನಿಗೆ ಅರ್ಪಿಸುವುದಿಲ್ಲ. ನಾನು, ನನ್ನದು, ನಾನೇ ಎಲ್ಲಕ್ಕೂ ಮಿಗಿಲು, ನಾನೇ ಸರ್ವಶ್ರೇಷ್ಠ, ನನ್ನ ಅಧಿಕಾರ, ನನ್ನ ಸಂಪತ್ತು, ನನ್ನ ಕುಟುಂಬ, ಹೀಗೆ ಅದರಲ್ಲೇ ನಾವು ಸ್ವರ್ಗ ಕಾಣಲು ಹೋಗುತ್ತೇವೆ. ಪಾಪ ಕಾರ್ಯಗಳನ್ನೇ ಮಾಡುತ್ತೇವೆ. ನರಕ ಯಾತನೆ ನಮಗೆ ಉಂಟಾಗುವುದು. ಆದ್ದರಿಂದ ನಾವು ನಮ್ಮ ನರಕ ದರ್ಶನವನ್ನು, ನರಕ ಪ್ರಾಪ್ತಿಯಾಗದೆ ಪುಣ್ಯ ಕಾರ್ಯಗಳನ್ನೇ ಮಾಡಿದಾಗ ನಮಗೆ ಸ್ವರ್ಗ ಸುಖ ಸಿಗುತ್ತದೆ. ಅದಕ್ಕಾಗಿ ಒಳ್ಳೆಯ ಮನಸ್ಸು, ಒಳ್ಳೆಯ ಭಾವ, ಒಳ್ಳೆಯ ನಡೆ ನುಡಿ, ಒಳ್ಳೆಯ ಆಚಾರ, ಒಳ್ಳೆಯ ವಿಚಾರ, ಹೀಗೆ ನಾವು ಆಚಾರ ವಿಚಾರಗಳನ್ನು ಪವಿತ್ರವಾಗಿ ಇಟ್ಟುಕೊಂಡಾಗ ನಮ್ಮ ಜ್ಞಾನೇಂದ್ರಗಳನ್ನು ಪರಮ ಪಾವನ ಮಾಡಿಕೊಂಡಾಗ ಆ ಶಿವನೇ ಪತಿಯಾಗುತ್ತಾನೆ, ಮಾನವನೇ ಸತಿಯಾಗುತ್ತಾನೆ. ಅಂದರೆ ಲಿಂಗಪತಿ, ನಾವು ಸತಿಗಳಾಗುತ್ತೇವೆ. ಆದ್ದರಿಂದ ಸತಿಪತಿ ಎಂಬ ಭಾವನೆಯನ್ನು ಶಿವಭಕ್ತನಾದವನು ಮಾಡಿಕೊಳ್ಳಬೇಕು. ಆದ್ದರಿಂದ ನಮ್ಮ ಆಸೆಗಳು ಏನೇ ಇದ್ದರೂ ಅವು ನಿಗದಿತ ರೂಪದಲ್ಲಿ ಮಿತವಾಗಿರಬೇಕು. ಆಸೆಗಳು ಮನುಷ್ಯನನ್ನು, ಮನಸ್ಸನ್ನು, ಇಂದ್ರಿಯಗಳನ್ನು ಅತ್ತ ಇತ್ತ ಹೋಗಲಾಡಿಸಿ ಅದು ತನ್ನ ಸಹಜ ಚಪಲತೆಯನ್ನೇ ತೋರಿಸುತ್ತದೆ. ಆದ್ದರಿಂದ ಆಸೆಗಳನ್ನು, ಜ್ಞಾನೇಂದ್ರಗಳನ್ನು ನಾವು ನಿಗ್ರಹಿಸಬೇಕು. ನಮ್ಮದನ್ನೇ ನಾವು ಚಿಂತಿಸಬೇಕು ಹೊರತಾಗಿ ಪರಚಿಂತೆಯನ್ನು ಮಾಡಬಾರದು. ತನು ಮನದಲ್ಲಿ ಒಂದೇ ಬಳ್ಳದಂತೆ ನಮ್ಮ ಭಾವ ಇರಬೇಕು. ಆದರೆ ಶರೀರದಲ್ಲಿ ಒಂದು, ಮನದಲ್ಲಿ ಒಂದು ಬೇರೆ ಇಟ್ಟುಕೊಂಡು ಒಳಗೊಂದು ಹೊರಗೊಂದು ಯಾವಾಗಲೂ ನಕಾರಾತ್ಮಕವಾದಂಥ ಭಾವನೆಗಳನ್ನೇ ತಾಳುತ್ತೇವೆ. ಹೀಗಾಗಿ ಈ ದ್ವಂದ್ವ ಜಗತ್ತಿನಲ್ಲಿ ನಮ್ಮ ಮನಸ್ಸು ಅಸಂತೋಷ, ಅತೃಪ್ತಿಯಿಂದ ಕೂಡುತ್ತದೆ. ಆದ್ದರಿಂದ ನಾವು ಶಿವನ ಪೂಜೆಯನ್ನು ಮಾಡಿ ಭಕ್ತಿಯಿಂದ ನಮ್ಮ ತನು ಮನವನ್ನು ಶಿವನಿಗೆ ಅರ್ಪಿಸುವುದನ್ನು ನಾವು ಕಲಿಯಬೇಕು. ಪ್ರತಿನಿತ್ಯ ಶಿವಶರಣರ ವಚನಗಳನ್ನು ನಾವು ಮೆಲುಕು ಹಾಕಬೇಕು. ಸಾಮಾನ್ಯವಾಗಿ ಶಿವತತ್ವವನ್ನು ಅರಿಯದವರು ಅವರು ಯಾವಾಗಲೂ ಅಸಂತೋಷರಾಗಿರುತ್ತಾರೆ.
ಬೇಕು 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 ಎಂದೇ ಅವರು ಬಳಲುತ್ತಾರೆ. ಆದರೆ ಶಿವತತ್ವವನ್ನು ಗುರುತತ್ವವನ್ನು ಅರಿತವರು ಅವರು ಯಾವುದನ್ನೂ ಬಯಸುವುದಿಲ್ಲ, ನಿರ್ಭಯವಾಗಿ ಬದುಕುತ್ತಾರೆ. ಅಂತಹ ಬದುಕನ್ನು ನಾವು ಸಾಗಿಸೋಣ ಎಂದು ಹೇಳುತ್ತಾ ಎಲ್ಲರಿಗೂ ಶರಣಾರ್ಥಿಗಳು.